ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ KEA ಎಕ್ಸಾಮ್ಸ್ಗೆ ಯಾವ ರೀತಿ ಸ್ಟ್ರಾಟಜಿ ಮಾಡಿಕೊಂಡ್ರೆ ನಮಗೆ 150 ಹತ್ತಿರ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಕಾರಣ ಏನಂದರೆ, ಇವಾಗ ಎಕ್ಸಾಮ್ಸ್ ಭಾಳ ಹತ್ತಿರ ಬಂದಿದೆ. ರಿವಿಷನ್ ಮಾಡೋದಾ, ಹೊಸ ಸಬ್ಜೆಕ್ಟ್ಸ್ ಓದೋದಾ, ಕನ್ಫ್ಯೂಸ್. ಬಟ್ ಆದರೆ ನೀವು ಹೊಸ ಸಬ್ಜೆಕ್ಟ್ ಓದೋಕ್ಕಿಂತ ರಿವಿಷನ್ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ರೋಲ್ ತೊಗೊಳುತ್ತೆ. ಪೇಪರ್ 2ನಲ್ಲಿ 3 ಸಬ್ಜೆಕ್ಟ್ಸ್ ಮಾತ್ರ ಇದೆ: ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್. ಇದನ್ನು ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ, ಬಿಕಾಸ್ ಇದು ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಆಗಿದೆ. 3 ಸಬ್ಜೆಕ್ಟ್ಸ್ ಇರೋದ್ರಿಂದ ಅಚ್ಚುಕಟ್ಟಾಗಿ ಓದ್ಬೋದು. GSನಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇದೆ. ಆಲ್ಮೋಸ್ಟ್ ಮೇಜರಾಗಿ ನಾವು ನೋಡಿದ್ರೆ 7 ಸಬ್ಜೆಕ್ಟ್ಸ್ ಬರುತ್ತೆ. ಜಿಯೋಗ್ರಫಿ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೈನ್ಸ್, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್, ಈ ರೀತಿ 7 ಸಬ್ಜೆಕ್ಟ್ ಮೇಜರಾಗಿ ಬರುತ್ತೆ. ಇದಲ್ಲದೆ ಪಂಚಾಯತ್ ರಾಜ್ ಇದೆ, ಅದಾದಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಬರುತ್ತೆ, ಎನ್ವಿರಾನ್ಮೆಂಟ್ ಬರುತ್ತೆ. ಬಟ್ ಆದರೆ 7 ಸಬ್ಜೆಕ್ಟ್ನ ಮೇಜರಾಗಿ ತೊಗೊಂಡ್ರೆ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಇಷ್ಟನ್ನು ನೀವು ಓದಿರಲೇಬೇಕಾಗುತ್ತೆ. ಈ ಕಡೆ ಬೇರೆ ಕಲರ್ನಲ್ಲಿ ಇದೆ ನೋಡಿ, ಸೈನ್ಸ್, ಮೆಂಟಲ್ ಅಬಿಲಿಟಿ ಆ್ಯಂಡ್ ಕರೆಂಟ್ ಅಫೇರ್ಸ್. ಇದು ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಆ್ಯಂಡ್ ಇತ್ತೀಚೆಗೆ ಇದ್ರ ಮೇಲೆ ಬಹಳ ಕ್ವಶನ್ಸ್ ಬರ್ತದೆ. ಆಲ್ಮೋಸ್ಟ್ 35 ಪ್ಲಸ್ ಇದರಿಂದನೇ ಬರುತ್ತೆ ಅಲ್ವಾ. HK ಪೇಪರ್ನ ನಾವು ನೋಡ್ಬೋದು, ಅದರಲ್ಲೂ ಇದು ಕೂಡ ಇದೇನೇ ಜಾಸ್ತಿ ಸ್ಕೋರ್, ಅಂದರೆ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಸೊ ಈ ಸಬ್ಜೆಕ್ಟ್ಸ್ನ ನೀವು ಚೆನ್ನಾಗಿ ಓದಿರಬೇಕಾಗುತ್ತೆ. ಅದಾದಮೇಲೆ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಿಸ್ಟ್ರಿ ಕೂಡ ಒಳ್ಳೆ ಸ್ಕೋರ್ ಮಾಡಬೇಕಾಗುತ್ತೆ. ಫಸ್ಟ್ ಪೇಪರ್ನಲ್ಲಿ ನೀವು ಒಂದು 60 ಸ್ಕೋರ್ ಮಾಡಿಕೊಂಡ್ರೆ, ಸೆಕೆಂಡ್ ಪೇಪರ್ನಲ್ಲಿ 82 ಬಂತಂದರೆ 142 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದು ಗುಡ್ ಸ್ಕೋರ್ ಆಗಿರುತ್ತೆ. ಇದೇ ಸ್ಕೋರ್ನಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಬಿಡ್ತೀರಾ ಅನ್ನೋದು ನಿಮ್ಮ ಕ್ಯಾಟಗರಿ ಆಗಿರ್ಬೋದು, ಅಥವಾ ಕ್ವಶನ್ ಪೇಪರ್ ಯಾವ ರೀತಿ ಬಂದಿತ್ತು, ಹಾಗೆ ಕಟ್ ಆಫ್ ಯಾವ ರೀತಿ ನಿಲ್ಲುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 142 ಏನಿದೆ ಇದು ಗುಡ್ ಸ್ಕೋರ್ ಆಗಿದೆ. ಇತ್ತೀಚೆಗೆ ನಡೆದ VAOದಲ್ಲೂ ಕೂಡ ಈ ಮಾರ್ಕ್ಸ್ ತಗೊಂಡವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಕೆಲವು ಡಿಸ್ಟಿಕ್ಸ್ನಲ್ಲಿ ಇದೇನೇ ಟಾಪ್ ಸ್ಕೋರ್ ಕೂಡ ಆಗಿದೆ. ಸೊ ಈ ರೀತಿ ನೋಡಿದಾಗ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ಓದೋದು ಭಾಳ ಇಂಪಾರ್ಟೆಂಟ್. ಹೊಸ ಸಬ್ಜೆಕ್ಟ್ ಓದೋಕ್ಕಿಂತ ರಿವಿಷನ್ ಮಾಡಿ ಜಾಸ್ತಿ. ಪೇಪರ್ 2 ಮೇಲೆ ಒತ್ತು ಕೊಡಿ. 3 ಸಬ್ಜೆಕ್ಟ್ ಮಾತ್ರ ಇದೆ. ಇದರಲ್ಲಿ ಇತ್ತೀಚೆಗೆ ಗ್ರಾಮರ್ ರೂಲ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ಸ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸೌಂಡ್. ಇದು ಒಂದು ರೂಲ್ಸ್, ದಿಸ್ ಇಸ್ ನಾಟ್ ಎ ಗ್ರಾಮರ್ ಅಲ್ವಾ. ಈ ರೀತಿ ರೂಲ್ಸ್ ಮೇಲೆ ಕೇಳ್ತಾ ಇದ್ದಾರೆ. ಆ ರೀತಿ ನೋಡಿದ್ರೆ ಕಂಪ್ಯೂಟರ್ ಕೂಡ ಟ್ರೂ ಆರ್ ಫಾಲ್ಸ್ನಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ನೀವು ಮಲ್ಟಿಪಲ್ ಟೈಮ್ಸ್ನ ಪೇಪರ್ 2 ಕೊಡ್ತಂದರೆ 80+ ಸ್ಕೋರ್ ಅಂತೂ ಖಂಡಿತ ಮಾಡ್ಬೋದು. ಪೇಪರ್ 1ನಲ್ಲಿ 60+ ಸ್ಕೋರ್ ಮಾಡಿಕೊಂಡ್ರು ಒಳ್ಳೆ ಸ್ಕೋರ್ ಆಗುತ್ತೆ, 140 ಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಒಳ್ಳೆ ಸ್ಕೋರ್ ಮಾಡಿ ಸೆಲೆಕ್ಟ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.